ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಜು ಸುಳ್ಳು ಹೇಳ್ಕೊಂಡು ಬಂದು ಇವ್ರ ಮನೆಗೆ ಸೇರಿಕೊಂಡಿದ್ದಾನೆ, ಸಾಕ್ಷಿನ ಪಟಾಯಿಸಬೇಕು ಅಂತೇಳ್ಬಿಟ್ಟು. ಇದೇ ಒಂದು ನೆವ ಮಾಡಿಕೊಂಡು ಇವ್ರ ಮನೆಯಲ್ಲಿ ಖಾಲಿ ಮಾಡು ಅಂದರೂ ಖಾಲಿ ಮಾಡ್ತಿಲ್ಲ. ಇದು ಮಂಜೂರಿಗೆ ಚೆನ್ನಾಗಿ ಗೊತ್ತಾಗಿದೆ. ಮಂಜೂರಿ ಅರ್ಥ ಮಾಡಿಕೊಂಡು ಅವಳು ಸುಮ್ಮನೆ ಇದ್ದಾಳೆ. 5,000 ಬಾಡಿಗೆ ಕೊಟ್ಟಿದ್ದಾಳೆ, 10,000 ರೂಪಾಯಿ ಮನೇನ. ಹೀಗೆ ಈ ಅವರ ಅದೇ ಸಾಕ್ಷಿ ಮಾವಂಗೆ ಅಲ್ಲಿ ಫೋನ್ ಬಿಟ್ಟು ಹೋಗಿರ್ತಾನೆ, ಬೇಕು ಅಂತಲೇ ರಾಜು ಮಾತಾಡ್ತಾ ಓನರ್ ಮನೇಲಿ. ಫೋನ್ ಬಿಟ್ಟು ಹೋದಾಗ ಮೇಲೋಗಿ ಯಾರಿಗೋ ಫೋನ್ ಮಾಡಿ NGO ಥರ ಮಾತಾಡಿ ಅಂತೇಳಿ ಈ ಥರ ರಾಜು ಹೇಳ್ಕೊಟ್ಟಿರ್ತಾನೆ. ಅಲ್ಲಿ ಓನರ್ ಅಂಕಲ್ಲು ಫೋನ್ ಎತ್ತುತ್ತಾರೆ, ಈ ಥರ ಮಾತಾಡು ನೀವು ಎಷ್ಟು ಒಳ್ಳೆಯವರು ಸರ್, ಈ ನಮ್ಮ ಜೀವ ಉಳಿಸ್ಬಿಟ್ರಿ, ಹಾಗೆ ಹೀಗೆ ಅಂತ ಏನೇನೋ ಮಾತಾಡು. ಆವಾಗ ಅವರು ಅದನ್ನು ನಂಬಿಕೆ ಬರೋ ರೀತಿ ಮಾಡಿ ನನಗೆ ಸಾಕ್ಷಿನ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಅವನು ಹಾಗೆ ಅಂದ್ಕೊಂಡು ಫೋನ್ ಮಾಡಿ ವಿಡಿಯೋ ಕಾಲ್ ಮೇಲೆ ನೋಡ್ತಾ ಇರ್ತಾನೆ ಇನ್ನೊಂದು ಮೊಬೈಲಿಂದ. ಈ ಮೊಬೈಲಲ್ಲಿ ಅವರ ಸಾಕ್ಷಿ ಮಾವ ಎತ್ಕೊಂಡು ಮಾತಾಡೋದನ್ನು ಕೇಳಿಸ್ಕೊಳ್ತಾ ಇರ್ತಾನೆ, ಹಾಗೆ ವಿಡಿಯೋದಲ್ಲಿ ನೋಡ್ತಾ ಇರ್ತಾನೆ. ಇದು ಇಷ್ಟು ನಡೀತಾ ಇರುತ್ತೆ. ಆವಾಗ ಅವನಿಗೆ ಒಳ್ಳೆ ಒಪಿನಿಯನ್ ಬರಲಿ ಅನ್ನೋ ಉದ್ದೇಶ ಒಂದು. ಅಂದರೆ ಮಾವ ಹೇಳಿದ್ರೆ ಸಾಕ್ಷಿ ಏನು ಬೇಕಾದ್ರೂ ಕೇಳ್ತಾಳೆ ನನಗೆ. ಈಗ ಬಂದು ಒಳ್ಳೆ ಕೆಲಸ ಆಯಿತು ಅಂತೇಳ್ಬಿಟ್ಟು ಒಟ್ಟು ಕ್ರಿಮಿನಲ್ ಮೈಂಡ್ ಉಪಯೋಗಿಸಿ ಅವರಿಗೆಲ್ಲ ದುಡ್ಡನ್ನು ಕೊಟ್ಬಿಡ್ತಾನೆ. ಇಷ್ಟಿಷ್ಟು ಅಂತೇಳಿ ಮಾತಾಡಿದ ಪ್ರಕಾರ ದುಡ್ಡು ಕೊಟ್ಬಿಟ್ಟು, ಇನ್ನು ನನ್ನ ಕೆಲಸ ಆದಂಗೆ ನಾನು ಸಾಕ್ಷಿನ ಅವಳು ನನ್ನನ್ನು ಒಪ್ಕೋತಾಳೆ, ನನ್ನನ್ನು ಮದುವೆ ಮಾಡ್ಕೋತಾಳೆ ಅನ್ನೋ ಒಪಿನಿಯನ್ನಲ್ಲಿ ಇವನಿರ್ತಾನೆ. ಆದರೆ ಸಾಕ್ಷಿ ಅಷ್ಟು ಸುಲಭವಾಗಿ ಬೀಳ ಅಂತ ಹೆಣ್ಣಲ್ಲ, ನೋಡೋಣ ಎಲ್ಲಿವರೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಹೀಗೆ ಇವನು ಅಲ್ಲಿ ಅದಿತಿ ಹತ್ರನೂ ಕ್ರಿಮಿನಲ್ ಆ್ಯಕ್ಟಿವಿಟಿ ಅಲ್ಲ 5 ಲಕ್ಷ ಕೇಳ್ತಿದ್ದಾನೆ. ಇಲ್ಲಿ ಸಾಕ್ಷಿ ಹತ್ರನೂ ಒಳ್ಳೆ ಜಾಬ್ ಬೇರೆ ಸಿಕ್ಕಿದೆ ಅವಳಿಗೆ, ಚೆನ್ನಾಗಿ ದುಡ್ಡು ದುಡಿಬೋದು, ಮತ್ತು ಮನಸ್ಸಿಗೆ ಇಷ್ಟ ಆದ ಹೆಣ್ಣಿನ ಜೊತೆ ಸುಖ ಪಡ್ಬೋದು ಅನ್ನೋದು ಇವನು ಇಚ್ಛೆ ಆಗಿರುತ್ತೆ. ಅವ್ರಿಗೆಲ್ಲ ದುಡ್ಡನ್ನ ಹಂಚುತ್ತಾನೆ. ಇವಾಗ ಎಷ್ಟೆಷ್ಟು ಹೇಳಿರ್ತಾನೋ ಅಷ್ಟು ದುಡ್ಡನ್ನ ಹಂಚೋಕ್ಕೆ ರೆಡಿಯಾಗಿದ್ದಾನೆ. ತುಂಬ ಆ್ಯಕ್ಟಿವಿಟಿ, ತುಂಬ ಕ್ರಿಮಿನಲ್ಲು. ಇವನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಸ್ನೇಹಿತರೆಲ್ಲ ಹೇಳ್ತಾ ಇರ್ತಾರೆ, ಡಬಲ್ ಗೇಮ್ ಮಾಡ್ತಾ ಇದೆಯಾ, ಹುಷಾರು ಕಣೋ ಅಂತ. ಅದೇನೇ ಆದರೂ ಅವನು ತಲೆನೇ ಕೆಡಿಸ್ಕೊಳ್ಳಲ್ಲ, ಡೋಂಟ್ ಕೇರ್ ಅಂತಾನೆ. ಅಂದರೆ ಸಿಗಾಕೊಂಡ್ರೆ ಇವನಿಗೆ ಇದೇ ಪೂಜೆ ಮುಂದೆ. ಈ ಕಡೆ ಅವ್ರಿಗೆಲ್ಲ ದುಡ್ಡು ಕೊಡ್ತಾನೆ, ಎಷ್ಟೆಷ್ಟು ಮಾತಾಡಿದ್ನೋ ಅಷ್ಟನ್ನು ದುಡ್ಡು ಕೊಟ್ಬಿಟ್ಟು ಅವ್ರನ್ನೆಲ್ಲ ಇನ್ಯಾವತ್ತಾರು ಇನ್ನೊಂದು ಕೆಲಸ ಇದ್ದರೆ ನಿಮ್ಮನ್ನು ಕರಿತೀನಿ ಅಂತೇಳ್ಬಿಟ್ಟು ಹೇಳ್ತಾನೆ. ಸರಿ ಓಕೆ ಅಂತೇಳ್ಬಿಟ್ಟು ಅವರೆಲ್ಲ ದುಡ್ಡು ಇಸ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಇವನಿಗೆ ಈಗ ಸಲೀಸಾಗ್ಬಿಡುತ್ತೆ, ಏಕೆಂದರೆ ಆ ಸಾಕ್ಷಿ ಮಾವ ಒಪ್ಪಿಸ್ತಾರೆ ಅನ್ನೋ ಒಂದು ಹೋಪ್ ಇದೆ ಇವನಿಗೆ. ಹೆಂಗಿದ್ರೂ ಒಪ್ಪಿಸ್ತಾರೆ, ನನಗೆ ಹಾಗೇ ಆಗುತ್ತೆ ಮದುವೆ ಅನ್ನೋ ಒಂದು ಇದರಲ್ಲಿದ್ದಾನೆ. ಈ ಕಡೆನೂ ಮದುವೆ ಆಗಿ ಆ ಕಡೆ ಅದಿತಿನೂ ಮದುವೆ ಆದರೆ 2 ಕಡೆ ಆಟ ಆಡ್ಬೋದು ಅನ್ನೋದು ಇವೊಂದು ಇಂಟೆನ್ಷನ್ ಆಗಿರುತ್ತೆ. ಈ ಕಡೆ ಬಂದು ಮಲ್ಲಿಕಾ ಮತ್ತು ಅದಿತಿ, ಅಗ್ನಿ, ಇಷ್ಟು ಜನ ಇಲ್ಲಿ ಮಾತುಕತೆ ನಡೀತಾ ಇರುತ್ತೆ. ಈ ಮಾತಲ್ಲಿ ಅದಿತಿ ಹೇಳ್ತಾ ಇರ್ತಾಳೆ, ಅಣ್ಣನಿಗೂ ಇವಾಗ ವಾಯ್ಸ್ ಬಂತು, ಇನ್ನೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ ಚಿಕ್ಕಮ್ಮ, ಇವಾಗ ಅಣ್ಣನೇ ಇವಾಗೆಲ್ಲ ಬಗೆಹರಿಸ್ಬೋದು, ಎಲ್ಲ ವ್ಯವಹಾರನೂ ಅಣ್ಣನೇ ಮಾಡ್ಬೋದು ಅಂತ ಹೇಳ್ತಾಳೆ. ಹೌದೌದು, ಸರಿ ಆಯ್ತಲ್ಲ, ಇವಾಗ ಹೆಂಗೋ ಆಗಲ್ಲ, ವಾಯ್ಸ್ ಬರಲ್ಲ ಅಂದ್ಕೊಂಡಿದ್ದು ಮುಖದಲ್ಲಿ ಗೊತ್ತಾಗುತ್ತೆ ಎಷ್ಟು ಹೊಟ್ಟೆ ಉರಿಯೋದೆ ಅಂತೇಳಿ. ಅಥವಾ ಮಾತಿಗೆ ಅಂತಾಳೆ, ವಾಯ್ಸ್ ಬರಲ್ಲ ಅಂದ್ಕೊಂಡಿದ್ದು ಎಷ್ಟು ಕಷ್ಟ ಆಗುತ್ತೋ ಏನೋ ಅಂದ್ಕೊಂಡಿದ್ದು, ಸದ್ಯ ಬಂತಲ್ಲ, ಪುಣ್ಯ ಬಿಡು, ಇನ್ನೇನು ತೊಂದರೆ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾಳೆ. ಆಮೇಲೆ ನಿನ್ನ ಹುಡುಗನ ಕರ್ಕೊಂಡು ಬಾ, ಮೀಟ್ ಮಾಡಿಸು ಅಂತಾಳೆ. ಆಯಿತು ಚಿಕ್ಕಮ್ಮ, ಸದ್ಯದರಲ್ಲೇ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಅದಿತಿ. ಇಲ್ಲಿ ಇವ್ರ ಮಾತುಕತೆ ನಡೀತಾ ಇರುತ್ತೆ. ಆವಾಗ ಇವ್ರ ಮಾತುಕತೆ ಮಧ್ಯ ಹೀಗೆ ಮಾತಾಡ್ತಾ ಇರ್ತಾರೆ. ಮಾತಿನ ಮಧ್ಯ ಇವ್ರು 3 ಜನ ಕ್ರಿಮಿನಲ್ ಇದ್ದಾರೆ. ಮಲ್ಲಿಕನ ಮಕ್ಕಳು ಇಬ್ಬರು 3 ಜನನೂ ಕ್ರಿಮಿನಲ್ಲು. ಪಾಪ ಅಗ್ನಿ ಮತ್ತು ಅದಿತಿಗೆ ಏನೂ ಅಷ್ಟು ಐಡಿಯಾಗಳಿಲ್ಲ. ಸಾಕ್ಷಿ ಬೇಗ ತಿಳ್ಕೊತಾಳೆ. ಸಾಕ್ಷಿ ಇಲ್ಲದೇ ಇದ್ದಾಗ ಇವರು ಕ್ರಿಮಿನಲ್ ಆ್ಯಕ್ಟಿವಿಟೀಸು ಅಂತೂ ಇವಳು ಮಲ್ಲಿಕನ ಮಗಳು ಹೋಗ್ಬಿಟ್ಟು ಅಗ್ನಿ ಹತ್ರ ಕೇಳ್ತಾಳೆ, ಅಲ್ಲ ತುಂಬ ಇನ್ವಾಲ್ವ್ ಆಗ್ತಿದ್ದಾಳಲ್ಲ ಇತ್ತೀಚೆಗೆ, ನೀನು ಅವಳ ಬಗ್ಗೆ ಇನ್ವಾಲ್ವ್ ಆಗ್ತಾಯಿದೀಯಾ, ಏನು ವಿಷಯ ಅಂತ. ಅಗ್ನಿ ಫೋನ್ ಮಾಡಿರ್ತಾನೆ ಸಾಕ್ಷಿಗೆ,
ನಾಳೆ 7 ಗಂಟೆಗೆ ಮೀಟಿಂಗ್ ಇದೆ, ಬೇಗ ಬಂದುಬಿಡು ಅಂತ ಹೇಳೋಕ್ಕೆ ಅಂತ ಫೋನ್ ಮಾಡಿರ್ತಾನೆ. ಅದೇ ಟೈಮಿಗೆ ಮಲ್ಲಿಕಾ ಮಗಳು ಅದರೊಳಗಡೆ ಹೋಗ್ತಾಳೆ, ರೂಮ್ ಒಳಗೆ ಹೋಗ್ಬಿಟ್ಟು, ಏನು ಬ್ರೋ ಭಾಳ ಸಾಕ್ಷಿ ಬಗ್ಗೆ ಕೇರ್ ತೊಗೊಳ್ತಾ ಇದೆಯಾ, ಏನು ಸಮಾಚಾರ, ಏನು ಸಾಕ್ಷಿನ ಅಷ್ಟು ಇಷ್ಟಪಡ್ತಿದೆಯಾ ಹೇಗೆ ಅಂತ ಕೇಳ್ತಾಳೆ. ಹಂಗೇನಿಲ್ಲ, ಅವಳನ್ನ ನಾಳೆ 7 ಗಂಟೆಗೆ ಮೀಟಿಂಗ್ ಇದೆ, ಮೀಟಿಂಗಿಗೆ ಬಾ ಅಂತ ಕರೆಯೋಕ್ಕೆ ಫೋನ್ ಮಾಡಿದ್ದೆ ಹೇಳೋಕ್ಕೆ ಅಂತ ಹೇಳ್ತಾನೆ. ಅಷ್ಟೇನಾ, ಮುಂದೆ ಏನಾರು ಸುಮ್ಮನೆ ಹೋಗ್ತೀಯ, ಈಗ ಏನೇನೆಲ್ಲ ಯೋಚನೆ ಮಾಡಬೇಡ, ಸುಮ್ಮನೆ ಹೋಗು ಅಂತಾನೆ. ನನಗೇನೋ ಹಂಗೆ ಅನ್ನಿಸ್ತಾಯಿದೆ ಬ್ರೋ, ನೀವು ನೋಡಿದರೆ ನಿಮ್ಮ ಬಿಹೇವಿಯರ್ ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ ನನಗೆ ಅಂತಾಳೆ. ಏನಿಲ್ಲ ಹೋಗು ಈಗ ಸುಮ್ಮನೆ ಅಂತೇಳಿ ಅವನು ಕಳಿಸ್ತಾನೆ. ಆದರೂ ಒಂದು ಮನಸ್ಸಲ್ಲಿ ಅವನಿಗೆ ಅವಳ ಬಗ್ಗೆ ಒಂಥರ ಕೇರ್ ಇದೆ, ಮತ್ತು ಏನೋ ಭಾಳ ಸಂಗಾತಿಯಾಗಿ ಬಂದರೆ ಅವಳೇ ಒಳ್ಳೆಯದು ಅನ್ನೋದು ಅವನ ಇಂಟೆನ್ಷನ್ ಆಗಿರುತ್ತೆ. ಭಾಳ ಇಷ್ಟಪಡ್ತಾನೆ ಅವಳನ್ನು, ಚಿಕ್ಕ ಚಿಕ್ಕ ವಿಷಯಕ್ಕೂ ಅವಳಿಗೆ ಏನಾರು ಆದರೆ ಇಷ್ಟಪಡೋದು, ಹಾಗೆ ಎದುರುಗಡೆ ಇದ್ದಾಗ ರೇಗೋದು, ಈ ಥರ ಮಾಡ್ತಾನೆ. ಸಾಕ್ಷಿ ಫೋನ್ ಮಾಡಿದಾಗ ಹಂಗಂತ ಅಂದಾಗ ಇವನು ಒಳ್ಳೆ ದುರ್ವಾಸ ಮುನಿಯ ಥರ ಆಡ್ತಾನೆ. ಫೋನ್ ಮಾಡಿದ್ದವನೇನೆ ಮತ್ತೀಗ ನನ್ನ ಮೇಲೆ ರೇಗೋದು ಅವನೇನೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿ ಸಿಟ್ಕೊತಾಳೆ. ಇವನು ಇಲ್ಲಿ ಈ ಥರ ಮ್ಯಾನೇಜ್ ಮಾಡ್ತಾನೆ. ಹೀಗೆ ಇವ್ರದ್ದು ಕತೆಗಳು, ಇವ್ರದ್ದು ಲವ್ ಸ್ಟೋರಿಗಳು ಹಿಂಗೆ ನಡೀತಾ ಇದೆ. ಆದರೆ ಅಲ್ಲಿ ಒಬ್ಬ ಕ್ರಿಮಿನಲ್ ಉಟ್ಕೊಂಡಿರೋದು ಈ ಅಗ್ನಿಗೆ ಗೊತ್ತಿಲ್ಲ. ಅಗ್ನಿ 2 ಕಡೆ ಅವನು ಡಬಲ್ ಗೇಮ್ ಮಾಡ್ತಿದ್ದಾನೆ ಅನ್ನೋದು ಕೂಡ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಗ್ನಿಗೆ ಗೊತ್ತಾಗಕ್ಕೆ ಸಾಧ್ಯ? ಯಾರಿಗೂ ಗೊತ್ತಾಗ್ದಂಗೆ ಅವ್ನು ಮೇಂಟೈನ್ ಮಾಡ್ತಾವನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.